ಆದಿವಾಸಿ ಮಕ್ಕಳಿಗೆ ಎಲ್ಲ ಡಾಕ್ಟರ್ ಕೆಮಿಕಲ್ ಮೆಡಿಸಿನ್ ಅಲ್ಲ ಸರ್, ಇದು ಆದಿವಾಸಿ ಆಕ್ಟಿವಿಟಿ ಹೇರ್ ಆಯಿಲ್ ಸರ್. ನಾವು ಮೈಸೂರಿಂದ ಬಂದಿದ್ದೀವಿ. ಇದು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಇದು ದಟ್ಟ ಮಂದಾವಳಿ ಕೂದಲು ಚೆನ್ನಾಗಿ ಬೆಳೆಯೋದು ಆದಿವಾಸಿ ಹೇರ್ ಆಯಿಲ್ ಸರ್. ಹುಡುಗರು ಇದರ ಹೆಣ್ಮಕ್ಳಿಗೆಲ್ಲ ಹೇರ್ ಗ್ರೋತಾಗಿ ಚೆನ್ನಾಗಿ ಬೆಳೆಯುತ್ತೆ ಸರ್. ಬಾಟಲ್ ತಗೊಂಡು ಫೋನ್ ಮಾಡಿ ಬನ್ನಿ, ಕಳ್ಸಕ್ಕೆ ಬಂದಿದ್ದೀವಿ ಇವೆಂಟಿಗೆ ಬನ್ನಿ. ಒಳ್ಳೆ ಆಫರಲ್ಲಿ ಡಿಸ್ಕೌಂಟ್ ಮಾಡಿ ಕೊಡುವ. ಇದು 1,500 ಬಾಟಲ್ ಬರುತ್ತೆ, ಅರ್ಧ ಲೀಟ್ರು. ಈಗ ಕೆಲಸ ಇವೆಂಟಿಗೆ ಬಂದರೆ ಸರ್ ಶಬರಿಮಲೆ ದೇವಸ್ಥಾನ ಹತ್ರ ನಿಮಗೆ 300 ರೂಪಾಯಿ ಕಮ್ಮಿ ಮಾಡಿಬಿಟ್ಟು 1,200 ರೂಪಾಯಿನೇ ಕೊಡ್ತೀವಿ ಸರ್. ಧನ್ಯವಾದ. ಸರ್, ಈ ಥರ ಒಂದು ಎಲ್ಲ ಥರದ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದಿರಿ, ಎಲ್ಲ ಊರಲ್ಲೂ ಇದೆ. ಬಟ್ ಈ ಕಳಸ ಭಾಗದಲ್ಲಿ ಪ್ರಥಮ ಬಾರಿಗೆ ಬಂದಿದ್ದೀರಿ, ಹೇಗಿದೆ ರೆಸ್ಪಾನ್ಸಿಬಿಲಿಟಿ ಸರ್? ಸರ್, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಮ್ಗೆ ಯಾಕಂದ್ರೆ ಒಂದು ಕಾನ್ಸೆಪ್ಟ್ ನಮ್ದು ಹಲಸು ಮೇಳ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನಮ್ದು ಶಿವಮೊಗ್ಗ ರಮೇಶ್ ಅಂತ ಹೆಸರು, ಶಿವಮೊಗ್ಗದಿಂದ ಬಂದಿದ್ದೀವಿ ನಾವು. ಶಿರ್ಸಿ ಮಾಡಿದ್ವಿ, ಅಂಕೋಲ ಮಾಡಿದ್ವಿ, ಯಲ್ಲಾಪುರ ಮತ್ತೆ ಮುಂಡಗೋಡ ಎಲ್ಲಾ ಭಾಗದಲ್ಲಿ. ಎಲ್ಲಂದ್ರೆ ಪ್ರತಿಯೊಬ್ಬರು ಜನಗಳಿಗೆ ರೀಚ್ ಆಗಬೇಕು ಅನ್ನೋ ಉದ್ದೇಶ. ಯಾಕಂದ್ರೆ ಹಲಸಿನ ಬಗ್ಗೆ ಮಾಡಿರುವಂತಹ ಹಲಸಿನ ಹೋಳಿಗೆ, ಹಲಸಿನ ಜಿಲೇಬಿ, ಹಲಸಿನಂತ ಕಬಾಬು ಆತರ ಟೇಸ್ಟ್ಗಳು ಗೊತ್ತಿರಲ್ಲ. ಸೊ ಹಾಗಾಗಿ ಎಲ್ಲರೂ ಸವಿಬೇಕು, ಆ ರುಚಿನ ನೋಡ್ಬೇಕು. ನೋಡಿ, ಇವರು ತುಮಕೂರಿಂದ ಬಂದಿದ್ದಾರೆ. ಹಲಸಿನ ಹಣ್ಣಲ್ಲಿ ತುಂಬಾ ವೆರೈಟಿ ಹಣ್ಣುಗಳು ಬರುತ್ತೆ. ಅದು ನಾಗ ಹಲಸು ಆಗ್ಬೋದು, ಸಿದ್ಧ ಹಲಸು, ಮತ್ತೆ ಈ ತರ ತುಂಬಾ ಎಲ್ಲಾ ಹಲಸುಗಳು ಟೇಸ್ಟ್ ನೋಡಿರಲ್ಲ. ಕೆಲವೊಂದು ಅದನ್ನ ರುಚಿ ಮಾಡ್ಬೇಕು ಅನ್ನೋದು ಉದ್ದೇಶ ನಮ್ದು. ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಎಲ್ಲಾ ಕಡೆನೂ ಮಾಡ್ತಾ ಇದೀವಿ. ನಾವು ನಿಮ್ಮ ಕಳಸಕ್ಕೆ ಬಂದಿದೀವಿ. ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ, ಖುಷಿ ಆಯ್ತು. ಎಲ್ಲರೂ ಬನ್ನಿ, ಸವಿರಿ. ಒಳ್ಳೆ ಗಿಡಗಳಿದೆ, ನರ್ಸರಿ ಕಾರ್ಕಳದಿಂದ ಬಂದಿದ್ದಾರೆ. ಒಳ್ಳೊಳ್ಳೆ ಗಿಡಗಳಿದೆ, ಹಲಸಿನ ಗಿಡಗಳು, ಹೂವಿನ ಗಿಡಗಳೆಲ್ಲ ಇದೆ, ತೆಂಗಿನ ಗಿಡಗಳೆಲ್ಲ ಬಂದಿದೆ. ಬನ್ನಿ, ಟೇಸ್ಟ್ ಮಾಡಿ. ಹಣ್ಣುಗಳೆಲ್ಲ ತುಂಬಾ ಈಗ ಈ ತರ ಕಾರ್ಯಕ್ರಮ ಎಷ್ಟು ದಿನ ಕೊಡ್ತೀರಾ ಒಂದು ಭಾಗದಲ್ಲಿ? ಸರ್, ಒಂದು ಭಾಗದಲ್ಲಿ ನಾವು ಮಾಡ್ತಿರೋದು 3 ದಿನ ಕಾನ್ಸೆಪ್ಟ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಜಾಸ್ತಿ ಜನ ಇದ್ರೆ ತುಂಬಾ ದೂರದಿಂದ ಬಂದಿರ್ತಾರಲ್ಲ, ಹಾಗಾಗಿ ಅವ್ರಿಗೆ 3 ದಿನ ಕಾನ್ಸೆಪ್ಟ್ ಇಟ್ಕೊಂಡಿರ್ತೀವಿ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಮಾಡೋದು. ಈಗ ಮತ್ತೆ ಜನ ಜಾಸ್ತಿ ಆದಾಗ ಮತ್ತೇನ್ ಮಾಡ್ತೀರಾ ಸರ್? ಮತ್ತೆ ಏನಾದ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಸರ್, ಯಾಕಂದ್ರೆ 3 ದಿನ ಕಾನ್ಸೆಪ್ಟ್ ಅಂದ್ರೆ 3 ದಿನ ಮಾಡೋದು. ಯಾಕಂದ್ರೆ ನಾವೊಂದು ಯಾಕಂದ್ರೆ ತುಂಬಾ ಜನ ಗೊತ್ತಾಗಿರುತ್ತೆ, ಆಲ್ರೆಡಿ ರೀಚ್ ಆಗಿದೆ. ನೋಡಿ, ಇವತ್ತು ಫಸ್ಟ್ ಡೇನೆ ಒಳ್ಳೆ ಜನ ಬೆಳಿಗ್ಗೆಯಿಂದನೂ ಜನ ಬರ್ತಾ ಇದಾರೆ. ಲಾಸ್ಟ್ ಸಾಟರ್ಡೆ ಸಂಡೇಗೆ ತುಂಬಾ ಕ್ರೌಡ್ ಆಗುತ್ತೆ. ಒಳ್ಳೆ ಎಲ್ಲಾ ನಮ್ಮ ಕಳಸದ ಎಲ್ಲಾ ಭಾಗದ ಹಳ್ಳಿ ಜನನು ಬರ್ತಾರೆ ಅಂತ ನಮ್ಗೊಂದು ಆಸೆ ಇದೆ. ಖಂಡಿತ ಬಂದೇ ಬರ್ತಾರೆ, ಎಲ್ಲರೂ ಬಂದು ಟೇಸ್ಟ್ ಮಾಡಿ. ತುಂಬಾ ಖುಷಿಯಾಗಿದೆ ಒಟ್ಟಿಗೆ ನಿಮ್ಗೆ? ತುಂಬಾ ಖುಷಿಯಾಗಿದೆ ಸರ್, ಯಾಕೆಂದ್ರೆ ನಾವು ಇದು ಪ್ರಥಮ ಬಾರಿಗೆ ಇಲ್ಲಿ ಮಾಡಿರೋದ್ರಿಂದ ಜನಗಳಿಗೆ ಒಂದು ನೋಡ್ತಾ ಇದ್ರು ಅವರು. ಯಾಕಂದ್ರೆ ಅವ್ರಿಗೆ ಒಂದು ಹೊಸ ಕಾನ್ಸೆಪ್ಟ್ ಈ ತರ ನಮ್ಮ ಊರಲ್ಲಿ ಮಾಡಿಲ್ಲ. ನಾವು ಹಲಸಿನ ಹಣ್ಣಿನಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ಇವತ್ತು ಇದ್ರಲ್ಲಿ. ಹೌದು, ಯಾಕಂದ್ರೆ ಹಲಸಿನ ಹಣ್ಣು ಎಲ್ಲಾರು ಬೆಳಿತಾರೆ, ಇಲ್ಲ ಅಂತಲ್ಲ. ಹಲಸಿನ ಹಣ್ಣಿಂದ ಮಾಡಂತ ವೆರೈಟೀಸ್ ಅವ್ರಿಗೆ ಗೊತ್ತಿರಲ್ಲ. ಈಗ ನೋಡಿ, ಹಲಸಿನ ಕಾಯಿಯಿಂದ ಚಿಪ್ಸ್ ಮಾಡ್ತಾರೆ, ಹಲಸಿನ ಕಾಯಿಯಿಂದ ಹಪ್ಪಳ ಮಾಡ್ತಾರೆ, ಹಲಸಿನ ಹಣ್ಣಲ್ಲೂ ಮಾಡ್ತಾರೆ. ಸೊ ಹಲಸಿನ ಹಣ್ಣಿಂದ ಜಿಲೇಬಿ ಮಾಡೋದು ಗೊತ್ತಿರಲ್ಲ. ಇವತ್ತು ಒಬ್ರು ಬಂದ್ರು, ನಮ್ಗೆ ಒಬ್ರು ಇಲ್ಲೇ ಲೋಕಲ್ ಅವರು ಬಂದು ಈ ಹಲಸಿನ ಹೋಳಿಗೆ ನಾನು ಮಾಡ್ತಿದ್ವಿ, ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಮಾಡ್ತಿದ್ವಿ. ಹಲಸಿನ ಹಣ್ಣಿಂದ ಹೋಳಿಗೆ ಮಾಡೋದು ಹೇಗೆ ಗೊತ್ತಿರ್ಲಿಲ್ಲ. ನಾನು ಇವಾಗ ಟೇಸ್ಟ್ ಮಾಡಿದೆ, ಮತ್ತೆ ಮನೆಗೆ ಹೋಗಿ ಟ್ರೈ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ಅವ್ರು ಹಣ್ಣು ಬೆಳಿತಾರೆ, ಬಟ್ ಅದೊಂದು ಅವ್ರಿಗೆ ಒಂದು ಹೊಸ ಕೆಲವೊಂದು ಮಾಡ್ಕೊಂಡ್ ಬಂದ್ರೆ ಒಂದು 3 ವೆರೈಟಿ ಮಾಡ್ತಾರೆ. ಒಂದು ಚಿಪ್ಸ್, ಮತ್ತೊಂದು ಅದರದ್ದು ಅಂದ್ರೆ ಹಲಸಿನ ಹಣ್ಣಿಂದ ಇದು ಹಪ್ಪಳ. ಹೌದು, ಅದು ಕೆಲವು ಜಾಸ್ತಿ ಮೂವ್ಮೆಂಟ್. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಇನ್ನು ಅವ್ರಿಗೆ ಒಂದು ಹೊಸ ಐಡಿಯಾಗಳು ಬರುತ್ತೆ. ನೋಡಿ, ಹಲಸಿನ ಹಣ್ಣಿಂದ ಈಗ ಅವರು ಐಸ್ ಕ್ರೀಮ್ ಮಾಡೋದು ಗೊತ್ತು, ಐಸ್ ಕ್ರೀಮ್ ಮಾಡ್ತಾರೆ. ನೋಡಿ, ಹಲಸಿನ ಹಣ್ಣಿಂದ ಐಸ್ ಕ್ರೀಮ್ ಮಾಡೋದು ಅವ್ರು ಮಾಡಬಹುದು. ಯಾಕಂದ್ರೆ ಹಣ್ಣು ವೇಸ್ಟ್ ಆಗ್ಬಾರ್ದು, ತುಂಬಾ ಗಿಡಗಳಲ್ಲಿ ಹಾಗೆ ಬೀಳ್ತಿರುತ್ತೆ. ಯಾಕಂದ್ರೆ ಈಗ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಹಲಸಿನ ಹಣ್ಣು ತುಂಬಾ ಫೋಕಸ್ ಯಾರು ಗೊತ್ತಾಗ್ತಿಲ್ಲ, ಸುಮ್ಮನೆ ಬಿದ್ದೋಗ್ತಾ ಇದೆ, ಹಣ್ಣೆಲ್ಲ ಬಿದ್ದೋಗ್ತಾ ಇದೆ. ಆ ಉದ್ದೇಶಕ್ಕೋಸ್ಕರ ನಾನು ಹಲಸಿನ ಮೇಳ ಅಂತ ನಾನು ಒಂದು ಕಾನ್ಸೆಪ್ಟ್ ತಗೊಂಡು ಇಡೀ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ಸೀಸನ್ ಇವಾಗ ಜುಲೈ ಎಂಡರೆ ಮತ್ತೆ ಹಣ್ಣು ಸಿಗಲ್ಲ. ಆ ಟೈಮಲ್ಲಿ ಅವರು ಎಂಜಾಯ್ ಮಾಡ್ಬೇಕು, ಅದು ಫುಡ್ ಅಲ್ಲಿ ಹಣ್ಣಲ್ಲಿ ಬರಂತ ವೆರೈಟೀಸ್ ಏನೇನಿದೆ ಅಂತ ಅವ್ರಿಗೆ ಗೊತ್ತಾಗಬೇಕನ್ನೋ ಉದ್ದೇಶ. ನಿಮ್ಮ ಹೆಸರು? ಸರ್, ರಮೇಶ್ ಅಂತ, ಶಿವಮೊಗ್ಗ. ಎಲ್ಲರೂ ಈ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ನ್ಯೂಸ್ ಕರ್ನಾಟಕ ಪ್ರೋಗ್ರಾಮ್ ಅವರು ಬಂದಿದ್ದಾರೆ, ನಮ್ಮ ಎಲ್ಲ ಪ್ರತಿಯೊಂದು ನೋಡ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ, ನೀವು ಬನ್ನಿ ನಮ್ಮ ಇವೆಂಟ್ಗೆ. ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನ್ಯೂಸ್ ಕರ್ನಾಟಕ ಪ್ರೋಗ್ರಾಮ್. ಥ್ಯಾಂಕ್ ಯು.
ಹೇಗಿದೆ ಹೊಸ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದಾರಲ್ಲ? ಚೆನ್ನಾಗಿದೆ. ಇದು ಯಾವಾಗ್ಲೂ ಬರ್ತಾ ಇತ್ತಲ್ಲ, ಇದು ಫಸ್ಟ್ ಮೊದಲ ಬಾರಿಗೆ? ಮೊದಲನೇ ಬಾರಿಗೆ. ಒಳ್ಳೆ ರೆಸ್ಪಾನ್ಸ್ ಎಲ್ಲ ಇತ್ತಿದೆ. ಟೆಸ್ಟ್ ಎಲ್ಲ ನೋಡಿದ್ರ? ಗಿಡ ರೇಟ್ ಎಲ್ಲ ಹೆಂಗಿದೆ? ಸರ್, ಈಗ ಕಳಸದಲ್ಲಿ ಪ್ರಥಮ ಬಾರಿಗೆ ಇದು ಆಗಿದ್ಯಾ? ಮೊದ್ಲೆಲ್ಲ ಆಗಿರ್ಲಿಲ್ಲ. ಇಲ್ಲ. ಹೇಗಿದೆ ರೆಸ್ಪಾನ್ಸಿಬಿಲಿಟಿ? ಸೂಪರ್ ಆಗಿ ಚೆನ್ನಾಗಿದೆ. ಚೆನ್ನಾಗಿದೆ. ಹೌದು ಸರ್. ಈ ತರ ಎಲ್ಲಾದ್ರೂ ಫುಡ್ ತಿನ್ಲಿಕ್ಕೆ ಸಿಕ್ಕಿದೆ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ. ಇಲ್ಲ. ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಯಾವ ತರದೆಲ್ಲ ಬಂದಿದೆ ಇಲ್ಲಿ? ಯಾವ ತರದೆಲ್ಲ ತಿನ್ನ? ಇಲ್ಲ ಎಲ್ಲ ಎಲ್ಲ ಇದೆ. ಹೋಳಿಗೆ, ಹಲಸಿಂದು, ಎಲ್ಲ ಹಲಸಿಂದು ಚೆನ್ನಾಗಿದೆ. ಹಲಸಿಂದೆ? ಹಲಸಿಂದೆ ತುಂಬಾ ಚೆನ್ನಾಗಿದೆ. ಜಿಲೇಬಿ ಇದೆ, ಹಲಸಿಂದು, ಹೋಳಿಗೆ ಇದೆ, ಚರ್ಮುರಿ ಇದೆ. ಈಗ ಎಲ್ಲೆಲ್ಲಿಂದ ಜನ ಎಲ್ಲ ಬಂದಿದ್ದಾರೆ? ಎಲ್ಲ ಇಲ್ಲಿ ಈ ಕಳಸ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದಿದ್ದಾರೆ. ಹೌದು. ನಿಮ್ಮ ಹೆಸರು? ರಿಯಾಜ್ ಅಂತ. ರಿಯಾಜ್. ಸರ್, ನೀವೀಗ ಕಳಸಕ್ಕೆ ಮೊದಲ ಬಾರಿ ಬಂದಿದ್ರಿ. ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಎಲ್ಲಾ ತರದ್ದು ತಿಂಡಿ ಗಿಡಗಳು ಪ್ರತಿಯೊಂದಿದೆ. ಬೇರೆ ಎಲ್ಲಿ ಎಲ್ಲ ಕಡೆ ಪ್ರೋಗ್ರಾಮ್ ಕೊಡ್ತಾ ಇದ್ರೆ ಅಲ್ಲ? ಎಲ್ಲ ಕಡೆ ಹೋಗ್ತೀವಿ. ಎಲ್ಲಾ ಕಡೆ. ಈ ಕುಂದಾಪುರ, ಈ ರೀಸೆಂಟ್ ಆಗಿ ಇಲ್ಲಿ ಮುಂದಗೋಡು, ಯಲ್ಲಾಪುರ ಅಲ್ಲಿ ಮಾಡಿದ್ವಿ. ಕುಮಟಾ ಆಯ್ತು, ಮತ್ತೆ ಕಾರವಾರ ಆಯ್ತು. ಚೆನ್ನಾಗಿ ರೆಸ್ಪಾನ್ಸ್. ಈಗ ನೀವು ಚಿಕ್ಕಮಗಳೂರು ಜಿಲ್ಲೆ ಕಡೆ ಈಗ ಕಳಸಕ್ಕೆ ಬಂದಿದ್ರಿ. ಕಳಸ ಈಗ ಇಲ್ಲಿ ಚಿಕ್ಕಮಂಗ್ಳೂರು ಆಯ್ತು, ಮತ್ತೆ ಈಗ ಬಾಳೆಹೊನ್ನೂರು ಆಗ್ತಾ ಇದೆ. ಬಾಳೆನೂರು ಆಯ್ತು. ಬಾಳೆಹೊನ್ನೂರು ಆಗ್ತಾ ಇದೆ. ಆಗ್ತಾ ಇದೆಯಾ? ಎಲ್ಲ ಕಡೆನೂ ಆಗ್ತಾ ಇದೆ. ಎಲ್ಲ ಕಡೆ ಆಗ್ತಾ ಇದೆ. ನಿಮ್ಮ ಹೆಸರು? ಶಶಿಧರ್. ಥ್ಯಾಂಕ್ ಯು. ಮೇಡಮ್, ಏನ್ ತಗೊಳ್ತಾ ಇದ್ರಿ? ಹೇಗಿದೆ? ಈ ತರದೆಲ್ಲ ನಿಮಗೆ ಮೊದಲು ಸಿಕ್ಕಿದ್ಯಾ? ಸಿಕ್ಕಿಲ್ಲ? ನೋಡ್ತಾ ಇದ್ದೀವಿ. ತಗೋಬೇಕಲ್ವಾ? ಈಗ ಬಂದಿದ್ದಷ್ಟೇ ಹೌದಾ? ನೋಡೋದು, ಹಾ. ತಗೊಳ್ಳೋದು. ಈಗ ಕೆಲವೊಂದು ನಾನಾ ತರ ತಿಂಡಿಗಳೆಲ್ಲ ಇದಾವೆ. ಎಲ್ಲ ಟೇಸ್ಟ್ ಎಲ್ಲ ನೋಡಿದ್ರಾ? ಇಲ್ಲ, ಈಗ just ಈಗ ಬಂದದ್ದು. ಈಗ ಬಂದಿದಷ್ಟೇನಾ? ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ತೀರಾ? ಸರ್, ಯಾವ ಊರು ನಿಮ್ದು? ಬೆಂಗಳೂರು. ಇದು ಕಳಸಕ್ಕೆ ಮೊದಲೇ ಬಾರಿ ಬರೋದಾ? ಮೊದಲೇ ಬಾರಿ. ಹೇಗೆ ಅನ್ಸುತ್ತಾರೆ? ಈಗ ಇವತ್ತಿಂದ ಸ್ಟಾರ್ಟ್ ಅಲ್ವಾ? 3 ದಿನ ಇರುತ್ತಾ? ಹೇಗೆ ಅನ್ಸುತ್ತೆ ರೆಸ್ಪಾನ್ಸಿಬಿಲಿಟಿ ಜನರದು? ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ ಇರುತ್ತಂತ ಅಲ್ಲ? ಇನ್ನು ಇದು ಬಿಟ್ರೆ ನೆಕ್ಸ್ಟ್ ಎಲ್ಲಿ ಹೋಗ್ತೀರಾ? ಶಿವಮೊಗ್ಗ. ನಿಮ್ಮ ಹೆಸರು? ಅಲ್ಲ, ನೀವು ಯಾಕೆ ಆ ಕಡೆ ಹೋಗೋದು? ಏನ್ ತಗೊಂಡ್ರಿ? ಯಾವ್ದು? 1, 2, 3? ಹೌದಾ? ಒಂದು 5-6 ತಗೊಳ್ಳಿ. ತಿಂಡಿ ನೋಡಿದ್ರಾ? ತಿಂಡಿ ಯಾವ ತರ ತಿಂಡಿ? ಇನ್ನು ನೋಡ್ಬೇಕಲ್ಲ. ಇದೆಲ್ಲ ನಿಮ್ ಟೀಮೇನಾ? ಅಮ್ಮಿ ಬಾತಿರ್ತ. ಬನ್ನಿ, ಹಲಸಿನ ಗಟ್ಟಿ ಇದೆ, ಹಲಸಿನ ಕೇಕ್ ಇದೆ, ಹಲಸಿನ ಶೀರಾ ಇದೆ, ಹಲಸಿನ ಮೂಕ ಇದೆ, ಹಲಸಿನ ಕಬಾಬ್ ಇದೆ, ಹಲಸಿನಕಾಯಿ ಬಿರಿಯಾನಿ ಇದೆ, ಹಲಸಿನಕಾಯಿ ಮಂಚೂರಿ ಇದೆ, ಹಲಸಿನ ಸೋಳೆ ಪುಡಿ ಇದೆ, ಹಲಸಿನ ಬೀಜ ಹಾಕಿ ಪತ್ರೊಡೆ ಇದೆ. ಬನ್ನಿ, ಎಲ್ಲ ಬಿಸಿ ಬಿಸಿ ಫ್ರೆಶ್. ಬನ್ನಿ. ಸರ್, ಬೇರೆ ಕೊಡ್ಬೇಕಾ? ಮಂಚೂರಿ ಕೊಡ್ಬೇಕಾ? ಹಲಸಿನಕಾಯಿ ಮಂಚೂರಿ. ಮಂಚೂರಿ. ಅಲ್ಲ, ಇಲ್ಲಿ ಬಿಟ್ರೆ ಬೇರೆ ಎಲ್ಲಿ ಮಾಡ್ತಾ ಇದ್ರಿ ಈ ತರ ಒಂದು ಕಾರ್ಯಕ್ರಮ? ಮೇಳ ಇರುವಾಗ ಹೋಗ್ತೇವೆ ನಾವು. ಎಲ್ಲ ಕಡೆ ನಡೀತಾ ಇದೆ. ಎಲ್ಲ ಕಡೆ. ಅಲ್ಲ, ಕಳಸಕ್ಕೆ ಮೊದಲ ಬಾರಿಗೆ? ಮೊದಲ ಬಾರಿ ಇದು ಬರೋದು. ಹೇಗನ್ಸ ರೆಸ್ಪಾನ್ಸಿಬಿಲಿಟಿ? ಜನ ಮಾತ್ರ ಪರವಾಗಿಲ್ಲ, ಜನ ತುಂಬಾ ಬರ್ತಿದ್ದಾರೆ. ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ. ಇಲ್ಲಿ 3 ದಿನ ಇರುತ್ತೆ ಇನ್ನು? ಇನ್ನು 3 ದಿವಸ ಇರುತ್ತೆ ಸರ್. ಇವತ್ತು, ನಾಳೆ, ನಾಡ್ದು, ಆದಿತ್ಯವಾರಲ್ಲ ಅಷ್ಟು. ಆದಷ್ಟು ಎಲ್ಲರೂ ಬಂದು ಸಹಕಾರ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ಸಾಹೇಬ್ರೆ, ಏನಿದೆ ತಂದರೆ?
ಏನಾಗ ತಂಡರಿ ಮತ್ತೆ ಜಿಲೇಬಿಲ ಮತ್ತೆ ಎಂಚುಂಡು ರೆಸ್ಪಾನ್ಸಿಬಿಲಿಟಿ ಸೋಕೊಂಡು ಪೂರ ಟೇಸ್ಟ್ ಐತೆ ಉಂಟು ಇಂಚ ದುಂಬು ಪೂರ ತಿಂತಾರ ಇಂಚಿನ ಪೂರ ತಿಂಡಿಲ್ಲ ಕಳಸ ಮತ್ತೆ ಸ್ಪೆಷಲ್ ಹೋಳಿಗೆಲ್ಲ ಸೋಕೊಂಡು ಹಿಂಗೆ ಕುಕ್ಕು ಜ್ಯೂಸಾ ಕುಕ್ಕು ಜ್ಯೂಸ್ ನೋಡಿ ಇದು ಮಾವಿನಕಾಯಿ ಜ್ಯೂಸ್ ಒಳ್ಳೆ ರೆಸ್ಪಾನ್ಸ್ ಹಾಂ ಫುಲ್ಲು ಕುಕ್ಕೆ ಇದು ಕಳಸಕ್ಕೂ ಫಸ್ಟ್ ಟೈಮಾ ಫಸ್ಟ್ ಟೈಮ್ ಎಂಜುಂಡು ರೆಸ್ಪಾನ್ಸಿಬಿಲಿಟಿ ಎಡ್ಡೆಂಡು ರೆಸ್ಪಾನ್ಸ್ ಇನ್ನೊಂದು ಕೊಡಿ. ಇಲ್ಲಿ ಜಿಲೇಬಿ ಮಾಡ್ತಾ ಇದ್ದಾರೆ ಹಲಸಿನಕಾಯಿ ಇದರಲ್ಲಿ ನೋಡೋಣ ಯಾವ ಥರ ಇದೆ ರೆಸ್ಪಾನ್ಸಿಬಿಲಿಟಿ ನೋಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಳ್ಳೆ ಕಳಸದಲ್ಲಿ ಪ್ರಥಮ ಬಾರಿಗೆ ಎಲ್ಲ ಹಲಸಿನ ಹಣ್ಣಿನಿಂದ ಮಾಡಿರುವಂತಹ ಪ್ರತಿಯೊಂದು ತಿಂಡಿಗಳು ಎಲ್ಲ ಕಾಣುತ್ತೆ ನೋಡಿ ಯಾವ ಥರ ಇಲ್ಲಿ ಫ್ರೆಶ್ ಆಗಿ ಜಿಲೇಬಿ ಕೂಡ ಮಾಡ್ತಾ ಇದ್ದಾರೆ ನೋಡಿ ಗಿಡಗಳೆಲ್ಲ ಯಾವ ತರ ಒಂದು ಸೇಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಾಸವಾಳದಿಂದ ಹಿಡಿದು ರೋಸ್ ಹಿಡಿದು ಹಲಸಿನ ಹಣ್ಣಿಂದು ಮತ್ತೆ ಪೇರಳೆ ಹಣ್ಣಿಂದು ತುಂಬಾ ತರಕಾರಿಗಳು ಇದೆ ಇಲ್ಲಿ ಮತ್ತೆ ಮಾವಿನ ಹಣ್ಣು ಲೆಮನ್ ಮತ್ತೆ ಪ್ರತಿಯೊಂದು ನೆಲ್ಲಿಕಾಯಿದು ಆಪಲ್ ಎಲ್ಲ ತರದ್ದು ಒಂದು ಗಿಡಗಳಿದ್ದಾವೆ ಎಲ್ಲರೂ ದಯವಿಟ್ಟು ಭೇಟಿ ಕೊಡಿ ಈ ಕಾರ್ಯಕ್ರಮದಲ್ಲಿ ಹಲಸಿನ ಹಣ್ಣಿನ ಒಂದು ತಿಂಡಿಗಳನ್ನು ಏನಿದೆ ಅದನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಬಟ್ಟೆ ಸೀರೆ ಆಗಲಿ ಪ್ರತಿಯೊಂದು ಅಷ್ಟೇ ಜ್ಯುವೆಲ್ರಿ ಸೆಟ್ಟು ನಾನಾ ತರದ್ದು ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಕಳಸದಲ್ಲಿ ಪ್ರಥಮ ಬಾರಿಗೆ ತುಂಬಾ ಚೆನ್ನಾಗಿ ಜನಗಳು ಬಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸಸ್ ಇದೆ ಅವ್ರು ನಿಮ್ದು ಐಡಿಯಾ ಇಟ್ಕೊಂಡ ಹಾ. ಇಲ್ಲಿ ಮೊದಲೇ ಬಾರಿ ಇಲ್ಲಾಂದ್ರೆ ಪ್ರವಾಸಕ್ಕೆ ಬಂದಿದಾ ಹೇಗಿದೆ ಇದು ಇಲ್ಲಿನ ಒಂದು ವ್ಯವಸ್ಥೆ ನೋಡಿದ್ರೆ ಚೆನ್ನಾಗಿದೆ. ಹಲಸಿನ ಹಣ್ಣಲ್ಲಿ ಏನೆಲ್ಲ ಮಾಡ್ಬೋದು ಅಂತ ನೋಡ್ತಾ ಇದ್ದೀರಾ ತಗೊಳ್ತೀರಾ ತಿಂದು ಟೇಸ್ಟ್ ನೋಡಿದ್ರಾ ನೋಡಿದ್ರಿ ಅಪ್ಲೋಡ್ ಮಾಡಬೇಡಿ ಪ್ಲೀಸ್. ಗೊತ್ತಾಯ್ತು ಈಗ ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರ MLA PA ಅವರು ಕೂಡ ಇಲ್ಲಿ ಬಂದಿದ್ದಾರೆ ನೋಡೋಣ ಅವರ ಹತ್ರನೇ ಕೇಳೋಣ ಸರ್ ನಮಸ್ಕಾರ ಸರ್ ಈಗ ಮೊದಲೇ ಬಾರಿಗೆ ನೀವು ಈಗ ಈ ಒಂದು ಕಾರ್ಯಕ್ರಮ ಇದೆ ಹಲಸಿನ ಹಣ್ಣಿನ ಮೇಳ ಅಂತ ಹೇಳಿ ಹೇಗೆ ಅನ್ಸುತ್ತಾರೆ ಇದನ್ನು ಈಗಷ್ಟೇ ಬಂದಿದ್ದು ನೋಡ್ಬೇಕು ಹಲಸಿನಕಾಯಿ ಒಂದು ತಿಂದ್ರಿ ಅದು ಯಾವ್ದು ಚಂದ್ರ ಬಗ್ಗೆ ಚೆನ್ನಾಗಿದೆ ಸ್ವಲ್ಪ ಸುತ್ತಾಡ್ಕೊಂಡು ಬರ್ತೀನಿ. ಹೌದಾ ಇದು ಮೊದಲನೇ ಬಾರಿ ಅಂದ್ರೆ ಪ್ರಥಮ ಬಾರಿಗೆ ಕಳಸದಲ್ಲಿ ನಡೀತಿರೋದು ಮಾಡಿದ್ದಾರೆ. ಖುಷಿ ಆಗ್ತಿದ್ಯಾ ಖುಷಿ ಆಗ್ತಿದೆ ಇನ್ನೂ ಸ್ವಲ್ಪ ನೋಡಿದ್ಮೇಲೆ ಗೊತ್ತಾಗುತ್ತೆ ಈಗಷ್ಟೇ ಬಂದಿದ್ದು. ಒಂದು ಟೇಸ್ಟ್ ಮಾಡ್ಕೊಂಬನ್ನಿ ನೋಡೋಣ ಆಯ್ತು ಥ್ಯಾಂಕ್ ಯು. ಸರ್ ನಮಸ್ಕಾರ ಈಗ ಕಳಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ಈ ಕಳಸದಲ್ಲಿ ಇದು ಹಲಸಿನ ಹಣ್ಣಿನ ಮೇಳ ಅಂತ ಮಾಡ್ಕೊಂಡಿದ್ದಾರೆ ಈ ತರ ಮೊದಲೆಲ್ಲಾರು ಆಗಿತ್ತು ಸರ್ ಇಲ್ಲ ಈ ಸರಿ ಆಗಿಲ್ಲ ಬಟ್ ಹಲ್ಸ್ ಎಲ್ಲೋ ಅಳೆದೋಗೋ ಹಲ್ಸ್ಗಳನ್ನ ಉಳಿಸೋ ಪ್ರಯತ್ನ ಅಂತ ಅನ್ಬೋದು ಯಾಕಂದ್ರೆ ಹಲ್ಸಿಂದು ಮಕ್ಕಳಿಗೆ ಅಷ್ಟು ಇನ್ನಿನ್ ನೆಕ್ಸ್ಟ್ ಜನರೇಷನ್ ಕಷ್ಟ ಹಲ್ಸ್ಗಳನ್ನ ಉಳಿಸೋದು ಆ ಉಳಿಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಓಕೆ ಚೆನ್ನಾಗಿ ಮಾಡ್ತಿದ್ದಾರೆ ಅದ್ರಲ್ಲೂ ಇವೆಂಟ್ಸ್ ಅಲ್ಲಿ ಕರಿದ ತಿಂಡಿಗಳು ಇವೆಲ್ಲ ಚೆನ್ನಾಗಿದಾವೆ. ಅದೇ ಹಲಸಿನಲ್ಲಿ ಕೆಲವೊಂದು ನಮ್ಗೆ ಗೊತ್ತಿರೋದು ಒಂದು 2-3 ಐಟಮ್ ಮಾತ್ರ ಇದನ್ನ ನೋಡ್ಕೊಂಡು ಇನ್ನು ಸ್ವಲ್ಪ ಜಾಸ್ತಿ ಆಗ್ಬೋದು ಬಟ್ ಇನೋವೇಟಿವ್ ಆಗಿ ಹೊಸ ತಳಿಗಳನ್ನ ತರ್ತಿದ್ದಾರೆ ಅದು ಒಳ್ಳೆ ಬೆಳವಣಿಗೆ. ಅದು ಹೊಸ ತಳಿಗಳು ಬಂದಷ್ಟು ನಮಗೆ ಇನ್ನೂ ಪರಿಚಯ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಯವರು ಅದನ್ನ ಬೆಳಿಬಹುದು ಮನೆ ಸುತ್ತಮುತ್ತ 1-2 ಗಿಡಗಳನ್ನ ಬೆಳಿಬಹುದು ತೊಂದರೆ ಇಲ್ಲ. ತುಂಬ ಖುಷಿ ಆಗ್ತದೆ. ಓಕೆ ಥ್ಯಾಂಕ್ ಯು. ವೀಕ್ಷಕರೇ
ನಮ್ಮ ಕಳಸದ ದುರ್ಗಾ ಮಂಟಪದ ನಮ್ಮ ಕಳಸದ ಮಂಜಿನಕಟ್ಟೆ ಸಾರ್ವಜನಿಕ ದುರ್ಗಾ ರಂಗಮಂಟಪದಲ್ಲಿ ಇಂದಿನಿಂದ 3 ದಿನ ಹಲಸಿನ ಮೇಳ ಎಂಬ ಒಂದು ಕಾರ್ಯಕ್ರಮದಲ್ಲಿ ನಾನಾ ಥರದ ಹಲಸಿನ ಹಣ್ಣಿನ ತಿಂಡಿಗಳು ಕೂಡ ನಮಗೆ ಅಂದರೆ ತಿನ್ನಕ್ಕೂ ಸಿಗುತ್ತೆ. ಅದೇ ರೀತಿ ಕೆಲವೊಂದು ಗಿಡಗಳು, ಹಣ್ಣಿನ ಗಿಡಗಳು ಕೂಡ ಸಿಗುತ್ತೆ. ಎಲ್ಲರೂ ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಈ ಥರ ಕಳಸದಲ್ಲಿ ಮೊದಲ ಬಾರಿಗೆ ನಡೀತಾ ಇರೋದು. ಒಳ್ಳೆ ರೆಸ್ಪಾನ್ಸ್, ಜನ ಪ್ರತಿಯೊಂದು ಹಳ್ಳಿಗಳಿಂದಲೂ ಜನರು ಬರ್ತಾ ಇದ್ದಾರೆ. ಇಂಥ ಒಂದು ಹಲಸಿನ ಹಣ್ಣಿನ ಮೇಳ ನಾವು ನಮ್ಮ ಊರಿನಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಾನಾ ಥರದ ಒಂದು ತಿಂಡಿಗಳನ್ನು ಕೂಡ ಇಲ್ಲಿ ಮಾಡ್ಬೋದು ಅಂತೇಳಿ ಅಂದ್ಕೊಂಡಿದ್ದಾರೆ. ಮಂಗಳೂರಾಗಲಿ, ತುಮಕೂರು, ಶಿವಮೊಗ್ಗ ಪ್ರತಿಯೊಂದು ಊರಲ್ಲಿಂದಲೂ ಕೂಡ ಬಂದಿದ್ದಾರೆ. ಅವರವರ ಒಂದು ಏನು ಪ್ರಾಡಕ್ಟ್ಗಳೆಲ್ಲ ಇದ್ದಾವೆ ಅದನ್ನು ಕೂಡ ತಗೊಂಡಿದ್ದಾರೆ. ಅದೇ ರೀತಿ ನಮ್ಮ ಕೆಲವು ಸ್ಟುಡಿಯೋ ಮಾಲೀಕರು ಕೂಡ ಇಲ್ಲಿದ್ದಾರೆ. ಇವ್ರ ಹತ್ರ ಕೇಳಿದ್ರು, ಏನು ತಗೊಂಡ್ರಿ? ಹೋಳಿಗೆ ತಗೊಂಡ್ರಾ? ಚೆನ್ನಾಗಿದೆಯಾ? ಟೇಸ್ಟ್ ನೋಡಿದ್ರಾ? ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.